ನಮಸ್ಕಾರ, ಇದು ಜನಶಕ್ತಿ ಟಿವಿ. ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷಾ ಜ್ವರ ಶುರುವಾಗಿದೆ. ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ನಡೆಯಲಿರುವ ಈ ಮಹತ್ವದ ಪರೀಕ್ಷೆಗೆ ಪಾವಗಡ ತಾಲೂಕು ಆಡಳಿತ ಈಗಿನಿಂದಲೇ ಸನ್ನದ್ಧವಾಗಿದೆ. ವಿದ್ಯಾರ್ಥಿಗಳು ಯಾವುದೇ ಆತಂಕವಿಲ್ಲದೆ ಪರೀಕ್ಷೆ ಬರೆಯಲು ತಹಶೀಲ್ದಾರ್ ವೈ ರವಿ ಅವರು ಅಭಯ ನೀಡಿದ್ದಾರೆ. ಮೂಲಕ ಸಭೆ ನಡೆಸಿದ್ದು, ನಾನು ತಹಸೀಲ್ದಾರ್ ಆದಂಥ ನಾನು, BEO ಅವರು ಮತ್ತು EO ಅವರು 3 ಮ್ಯಾನ್ ಕಮಿಟಿ ಮೆಂಬರ್ಸ್ ಆಗಿರ್ತೀವಿ. ಇಲ್ಲಿ ಪ್ರಶ್ನೆ ಪತ್ರಿಕೆ ನಾವು ಟ್ರೆಜರಿಯಿಂದ ತೆಗೆದು ನಾವು 5 ರೂಟ್ ಮಾಡಿದ್ದೀವಿ. 5 ರೂಟಲ್ಲೂ ಕೂಡ 12 ಪರೀಕ್ಷಾ ಕೇಂದ್ರಗಳಿದ್ದಾವೆ ನಮ್ಮಲ್ಲಿ. ಅದರಲ್ಲಿ 3 ಬಂದು ಪಟ್ಟಣ ಪ್ರದೇಶದಲ್ಲಿದೆ, ಇನ್ನು 9 ಬಂದು ಗ್ರಾಮಾಂತರ ಪ್ರದೇಶದಲ್ಲಿದೆ. ಈ 5 ರೂಟ್ಗಳ ಮೂಲಕ ನಾವು 12 ಪರೀಕ್ಷಾ ಕೇಂದ್ರಗಳಿಗೆ ನಾವು ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸ್ಕೊಡ್ತೀವಿ. ಈ ಪರೀಕ್ಷೆ ನಡೆಯುವ ವೇಳೆಯಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು. ಮತ್ತು ಇದರಲ್ಲಿ ಮೇನ್ ಇಂಪಾರ್ಟೆಂಟಾಗಿ ಆಗದಂತೆ ನೋಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಸಿಬ್ಬಂದಿನ ನಿಯೋಜಿಸಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಏಡ್ ಮಾಡೋದಕ್ಕೆ. ಏನಾದರೂ ಆ ರೀತಿ ಏನಾದರೂ ಸುಸ್ತಾಗೋದು, ಕಣ್ಣು ತಿರ್ಬೋದು, ಇಂಥವೇನಾದರೂ ಆಯಿತು ಅಂತಂದರೆ ಅದನ್ನೆಲ್ಲ ಅಲ್ಲೇ ಸ್ಥಳದಲ್ಲೇ ಅವ್ರಿಗೆ ಚಿಕಿತ್ಸೆ ಕೊಡೋದಕ್ಕೆ ಒಂದು ಸಿಬ್ಬಂದಿನ ನಿಯೋಜನೆ ಮಾಡಬೇಕು ಅಂತ ಹೇಳ್ಬಿಟ್ಟು THO ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ. ಮತ್ತು ಎಕ್ಸಾಮ್ ಬರೆಯೋ ಟೈಮಲ್ಲಿ ಯಾವುದೇ ವಿದ್ಯುತ್ ವ್ಯತ್ಯಯ ಆಗದಂತೆ ಸುಸೂತ್ರವಾಗಿ ಎಕ್ಸಾಮ್ ಬರೆಯೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಬೆಸ್ಕಾಂ ಅವ್ರಿಗೆ ಕೇಳಿದ್ವಿ. ಆಗದಂತೆ ನೋಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಸಿಬ್ಬಂದಿನ ನಿಯೋಜಿಸಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಏಡ್ ಮಾಡೋದಕ್ಕೆ. ಏನಾದರೂ ಆ ರೀತಿ ಏನಾದರೂ ಸುಸ್ತಾಗೋದು, ಕಣ್ಣು ತಿರ್ಬೋದು, ಇಂಥವೇನಾದರೂ ಆಯಿತು ಅಂತಂದರೆ ಅದನ್ನೆಲ್ಲ ಅಲ್ಲೇ ಸ್ಥಳದಲ್ಲೇ ಅವ್ರಿಗೆ ಚಿಕಿತ್ಸೆ ಕೊಡೋದಕ್ಕೆ ಒಂದು ಸಿಬ್ಬಂದಿನ ನಿಯೋಜನೆ ಮಾಡಬೇಕು ಅಂತ ಹೇಳ್ಬಿಟ್ಟು THO ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ. ಮತ್ತು ಎಕ್ಸಾಮ್ ಬರೆಯೋ ಒಟ್ಟಿನಲ್ಲಿ ಪರೀಕ್ಷಾ ಅಕ್ರಮಗಳಿಗೆ ಬ್ರೇಕ್ ಹಾಕುವುದರ ಜೊತೆಗೆ ವಿದ್ಯಾರ್ಥಿಗಳ ಹಿತರಕ್ಷಣೆಗೆ ತಾಲೂಕು ಆಡಳಿತ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ವಿದ್ಯಾರ್ಥಿಗಳೇ ಆತಂಕ ಬೇಡ, ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಿ ಎನ್ನುವುದು ತಹಶೀಲ್ದಾರ್ ವೈ ರವಿ ಅವರ ಕಿವಿಮಾತಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷಾ ಸಮರಕ್ಕೆ ತಾಲೂಕು ಆಡಳಿತ ಸನ್ನದ್ಧ. CCTV ಕಣ್ಗಾವಲಿನಲ್ಲಿ ಪ್ರತಿ ಪರೀಕ್ಷಾ ಕೊಠಡಿ. ವರ್ಕ್ ಮಾಡೋದು ನೋಡ್ಕೋಬೇಕು ಅಂತ BEO ಅವರು ಕೂಡ ಸೂಚನೆ ಕೊಟ್ಟಿದ್ದೀವಿ. ಇಷ್ಟೆಲ್ಲ ನಾವು ಕ್ರಮ ಕೈಗೊಂಡಿದ್ದೀವಿ. ಈ ಎಕ್ಸಾಮ್ನ ಎಲ್ಲ ವಿದ್ಯಾರ್ಥಿಗಳು ಬೋಲ್ಡಾಗಿ ಪಾಸಿಟಿವ್ ಮೈಂಡಿಂದ ಎಲ್ಲ ಎದುರಿಸಬೇಕು. ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ. ಎಲ್ಲ ಯಾವುದೇ ರೀತಿಯಾದಂಥ ಅಡೆತಡೆ ಆಗದಂತೆ ನಾವು ಎಲ್ಲ ಸೌಕರ್ಯಗಳನ್ನು ಕೊಟ್ಟು ಈ ಪರೀಕ್ಷೆಯನ್ನು ಸುಸೂತ್ರವಾಗಿ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಅಧಿಕಾರಿ ಮಿತ್ರರನ್ನು ಕೂಡ ಕೇಳಿದ್ದೀವಿ. 100% ಅಂದರೆ 3200 ಜನ ಮಕ್ಕಳು ಇವಾಗ ನಮಗೆ ಪರೀಕ್ಷೆಗೆ ಬರ್ತಾ ಇರೋದ್ರಿಂದ ಬರೆಯೋಕ್ಕೆ ಕೂತ್ಕೊತಾ ಇರೋದ್ರಿಂದ ಅಷ್ಟು ಜನನು 100% ಕೂಡ ಫಸ್ಟ್ ಅಟೆಂಡೆನ್ಸ್ ಇರಬೇಕು. ಅಷ್ಟು ಕ್ಷಣ ಕ್ಷಣದ ಸುದ್ದಿಗಾಗಿ ಜನಶಕ್ತಿ ಟಿವಿಯನ್ನು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.